ಕೆಡಿಪಿ ಸಭೆಯಲ್ಲಿ ಅರಣ್ಯ ಅಧಿಕಾರಿ ರಮ್ಮಿ ಆಟ ಆಡ್ಕೊಂಡು ಕೂತಿದ್ದಾರೆ. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೆಡಿಪಿ ಸಭೆ ನಡೀತಾ ಇದೆ. ಅಲ್ಲಿ ಸಚಿವರು ಮತ್ತು ಶಾಸಕರ ನಡುವೆ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ನಡೀತಾ ಇದೆ. ಇತ್ತ ಒಬ್ಬ ಅಧಿಕಾರಿ ರಮ್ಮಿ ಆಟ ಆಡ್ಕೊಂಡು ಕೂತಿದ್ದಪ್ಪ. ಇದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಮಾಡಿದ ನಂತರ ಸಚಿವರು ಆ ಅಧಿಕಾರಿಯನ್ನ ಕರೆದು ಮುಖಕ್ಕೆ ಉಗಿದಿದ್ದಾರಂತೀಗ. ರಾಯಚೂರು ಕೆಡಿಪಿ ಸಭೆ ವೇಳೆ ಮೊಬೈಲ್ನಲ್ಲಿ ಮುಳುಗಿದ್ದಂಥ ಸಭೆಯಿಂದ ಅಧಿಕಾರಿಯನ್ನ ಹೊರಗೆ ಕಳಿಸ್ಕೊಟ್ಟಿದ್ದಾರೆ ಸಚಿವ. ರಮ್ಮಿ ಆಡ್ತಿದ್ದ ಅರಣ್ಯಾಧಿಕಾರಿಗೆ ಉಸ್ತುವಾರಿ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾಮನ್ ಸೆನ್ಸ್ ಇಲ್ವೇನ್ರಿ, ಗೆಟ್ ಔಟ್ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿರೋದು. ಕೆಡಿಪಿ ಸಭೆಯಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂಥ ವಿಚಾರ, ಟೋಲ್ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಶಾಸಕಿ ಕರೆಮ್ಮ ಅವರು ಚೇರ್ ಬಿಟ್ಟು ಕೆಳಗಡೆ ಬಂದು ನೆಲದ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಚಿವರು ಅವರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೋಡಿ, ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ಉಸ್ತುವಾರಿ ಸಚಿವರು. ಇತ್ತ ಕೆಳಗಡೆ ಕರೆಮ್ಮ ಅವರು ಕೆಳಗಡೆ ಕೂತಿದ್ದಾರೆ. ಇದೆಲ್ಲದರ ನಡುವೆ ಈ ಅರಣ್ಯಾಧಿಕಾರಿ ಅಂತ ಇವರು ಮೊಬೈಲ್ನಲ್ಲಿ ರಮ್ಮೆ ಆಟ ಆಡ್ಕೊಂಡು ಕೂತಿದ್ದಾರೆ. ಇಂಥವ್ರಿಗೆಲ್ಲ ಸೀರಿಯಸ್ನೆಸ್ ಕೂಡ ಇಲ್ಲ. ಇವರು ಎಂಥ ಮುಖ್ಯವಾದಂಥ ಒಂದು ಚರ್ಚೆ ನಡೀತಾ ಇದೆ, ಅದರ ಬಗ್ಗೆ ಸೀರಿಯಸ್ನೆಸ್ ಇಲ್ಲದೆ ಅಲ್ಲಿ ರಮ್ಮೆ ಆಟ ಆಡ್ಕೊಂಡು ಜೂಜ್ ಆಟ ಆಡ್ಕೊಂಡು ಕೂತಿದ್ದಾನೆ ಆ ಮನುಷ್ಯ. ಇದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡ್ತು. ಅದಾದ ನಂತರ ಸಚಿವರು ಉಗಿದಿದ್ದಾರಂತೆ ಕ್ಯಾಕರ್ಸ್. ಈಗ ಗೆಟ್ ಔಟ್ ಅಂತ ಹೇಳಿ ಆ ಸಭೆಯಿಂದ ಹೊರಗಡೆ ಕಳಿಸಿದಾರಂತೆ ಈ ಅಧಿಕಾರಿಯನ್ನ. You issue a notice to me and report to the principal secretary. This deputy conservator forester, ಏನಿದೆ ನಿಮ್ದು? ಮೊದಲಿಗೆ ಅದು ಆನೆ ಇದೆ ಸರ್ ಅಪ್ಲಿಕೇಶನ್. ಆಮೇಲೆ ನೋಡಿ you can't do this nonsense here. Sorry sir. The meeting is going on and you are playing running. You have no common sense. ಇಲ್ಲ ಸರ್. What are the officer? Head of the officer. This is a meeting now. ಇಲ್ಲ ಸರ್, ಏನಾಗಿದೆ? You are better from this meeting. You think they are doing some drama here? It is coming on the news. ಅಲ್ಲ, You make a mockery of these officials here. ಇಲ್ಲ ಸರ್. ಏನಾದ್ರು ನಿಮ್ಗೆ ಏನಾದ್ರು common sense ಇದೆಯಾ? ಇಲ್ಲ ಸರ್, ಅದು ಓಪನ್ ಇದೆ ಸರ್ ಅಪ್ಲಿಕೇಶನ್. No. You are not supposed to open such websites here. Get out of the meeting first. Sorry. And ಆಮೇಲೆ notice issue ಮಾಡಿ ಹೋಗಿ. You don't have manners here. ಸರ್ ಅದು ಆಡಿದೆ. I don't want to let you issue notice. You reply to them. ಓಕೆ. You issue notice to me and report to the principal secretary. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಏನಾಯಿತು? ಸಚಿವರು ಉಗದಂಗೆ ಕಾಣಿಸ್ತಾ ಇದೆ. ರಾಮ್, ನಿಜವಾಗ್ಲೂ ಏನು ಇವತ್ತು ರಾಯಚೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶರಣ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಕೆಡಿಬಿ ಸಭೆಯನ್ನು ಆಯೋಜನೆ ಮಾಡಿರ್ತಾರೆ. ಆದ್ರೆ ಅಧಿಕಾರಿಗಳು ಸಭೆಯನ್ನು ಕೂಡ ಸಮಂಜಸ ಮಾಡದೆ ಕೂಡ ರಮ್ಮಿ ಆಟದಲ್ಲಿ ಕೂಡ ಬಿಸಿ ಆಗಿರುವಂತದ್ದು ಘಟನೆ ನಡೆದಿರುವಂತದ್ದು. ಹೀಗಾಗಿ ತಾನೇ ರಮ್ಮಿ ಆಟದಲ್ಲಿ ಬಿಸಿ ಆಗಿರುವಂತದ್ದು ಕೂಡ ನಾವು ವರದಿ ಮಾಡಿದ್ವಿ. ಆದ್ರೆ ಅಂತ ಸಂದರ್ಭದಲ್ಲಿ ಏನು ರಾಯಚೂರು ಜಿಲ್ಲೆಯ ಅರಣ್ಯ ಅಧಿಕಾರಿ ಆದಂತಹ ಡಿಎಫ್ಒ ಆದಂತಹ ಪ್ರವೀಣ್ ಕುಮಾರ್ ಅವರು ಕೂಡ ರಮ್ಮಿ ಆಟದಲ್ಲಿ ಬಿಸಿ ಆಗಿರ್ತಾರೆ. ವಿಡಿಯೋ ಕೂಡ ಸೆರೆ ಸಿಕ್ಕಿರುವಂತದ್ದು. ಇದರಿಂದಾಗಿ ಸಚಿವರಿಗೆ ವರದಿ ಬೆನ್ನಲ್ಲೇ ಗಮನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಯನ್ನ ಎಬ್ಬಿಸಿ ಅವರನ್ನು ಕ್ವಶನ್ ಕೂಡ ಮಾಡಿ ಅವರಿಗೆ ಇಮಿಡಿಯೇಟ್ ಆಗಿ ಗೆಟ್ ಔಟ್ ಅಂತ ಹೇಳಿ ಹೊರಗಡೆ ಕಳಿಸಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಅವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಒಂದು ಸೂಚನೆ ನೀಡಿರ್ತಾರೆ. ಅದೇ ಸ್ಥಳದಲ್ಲಿ ಕೂಡ ಜಿಲ್ಲಾಧಿಕಾರಿಗಳಿಗೆ ಅವರು ಸಮಂಜಸ ಒಂದು ನೋಟಿಸ್ ಕೂಡ ಕೊಡಿ, ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಬೇಕನ್ನುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಮ್ಯಾನರ್ಸ್ ಇಲ್ವೇನ್ರಿ ಅಂತ ಹೇಳಿ ಅಲ್ಲೇ ಎಲ್ಲರ ಮುಂದೆನೇ ಉಗಿದಿದ್ದಾರೆ. ಮ್ಯಾನರ್ಸ್ ಇದ್ದಿದ್ರೆ, ಸ್ವಲ್ಪ ಏನಾದರೂ ಸೀರಿಯಸ್ನೆಸ್ ಇದ್ದಿದ್ರೆ ಈ ವ್ಯಕ್ತಿ, ಈ ಅಧಿಕಾರಿ ಯಾಕಲ್ರಿ ಜೂಜಾಟ ಆಡ್ಕೊಂಡು ಕೂರ್ತಾ ಇದ್ದ? ಇಂಥವರಿಂದ ಜನಸಾಮಾನ್ಯರಿಗೆ ಏನಾದರೂ ಕೆಲಸ ಆಗುತ್ತಾ? ಇಂಥವರಿಂದ ಜನ ಏನಾದರೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಅರಣ್ಯಾಧಿಕಾರಿ ಅಂತೆ ಈ ಆಫೀಸಲ್ಲಿ ಏನು ಮಾಡ್ಬೋದು? ಕಚೇರಿಯಲ್ಲಿ ಕೂತ್ಕೊಂಡು ಇದನ್ನೇ ಆಟ ಆಡ್ತಾರೆ. ಇನ್ನೇನು ಮಾಡೋಕ್ಕೆ ಸಾಧ್ಯ? ಇಂಥವ್ರು ಕೆಲಸ ಮಾಡ್ತಾರೆ ಇವರು? ಅಂಥ ದೊಡ್ಡ ಮೀಟಿಂಗ್ ನಡಿಬೇಕಾದ್ರೇ ಜೂಜ್ ಆಟ ಆಡ್ಕೊಂಡು ಕೂತಂಥ ವ್ಯಕ್ತಿ ಇನ್ನು ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ ಇವರು? ಸಾಧ್ಯನೇ ಇಲ್ಲ.